ವೆಲ್ಕಮ್ ಟು ಸ್ಟಡಿ ಫಾರ್ ಸಕ್ಸಸ್ ಚಾನಲ್. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅಂದರೆ TET ಮತ್ತು GPSR ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿತ್ತು. ಇದು 2022 ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಒಂದು ವಿಡಿಯೋ ನಿಮ್ಮ ಒಂದು ಕಲಿಕೆಗೆ ಸಹಾಯಕಾರಿಯಾಗುತ್ತದೆ ಎಂದು ಭಾವಿಸುತ್ತೇನೆ. ಮತ್ತು ಈ ಒಂದು ವಿಡಿಯೋವನ್ನು ನೋಡಿದ ಮೊದಲೇ ಸಾರಿ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಬನ್ನಿ ನೋಡೋಣ. 61ನೇ ಪ್ರಶ್ನೆ. ಪಿಯಾಜೆಯವರ ಪ್ರಕಾರ ವಿಕಸನವು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಈ ಅಂಶಗಳನ್ನು ಒಳಗೊಂಡಿರುತ್ತದೆ: ಪ್ರಬುದ್ಧತೆ, ಅನುಭವ, ಸಮತೋಲನ ಸ್ಥಿತಿ, ಸಾಮಾಜಿಕ ಪರಿವರ್ತನೆ. ಆಯ್ಕೆ AB, ಆಯ್ಕೆ 2 BCD, ಆಯ್ಕೆ 3 ABD, ಆಯ್ಕೆ 4 ABCD. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ABCD. ಕೊಹಲ್ಬರ್ಗನ ಪ್ರಕಾರ ಒಬ್ಬ ವ್ಯಕ್ತಿಯು ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು ಕಲ್ಪನಾಶಕ್ತಿ ಮತ್ತು ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಮತ್ತು ನಿರ್ಧಾರ ಕೈಗೊಳ್ಳುವುದು, ಆಲೋಚಿಸುವುದು ಮತ್ತು ತೀರ್ಮಾನ ಕೈಗೊಳ್ಳುವುದು. ಇದಕ್ಕೆ ಸರಿಯಾದ ಉತ್ತರ ಎರಡನೆಯದು, ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು. 63ನೇ ಪ್ರಶ್ನೆ. ಭಾರತೀಯ ಸಂವಿಧಾನವು ಸ್ಪಷ್ಟೀಕರಿಸುವ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಈ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ: ಜೀವನ ಮತ್ತು ಜೀವನ ಭದ್ರತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು. ಇದಕ್ಕೆ ಸರಿಯಾದ ಉತ್ತರ ಜೀವನ ಮತ್ತು ಜೀವನ ಭದ್ರತೆ ಹಕ್ಕು. 64ನೇ ಪ್ರಶ್ನೆ. ಮಕ್ಕಳಲ್ಲಿ ಕಂಡುಬರುವ ಓದುವಿಕೆಯ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ: ಡಿಸ್ಫೇಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಲೆಕ್ಸಿಯಾ. ಇದಕ್ಕೆ ಸರಿಯಾದ ಉತ್ತರ ಡಿಸ್ಲೆಕ್ಸಿಯಾ. ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನು ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನು ನೀಡುವರು. ಈ ಶಿಕ್ಷಕರು ಅನುಸರಿಸುವ ವಿಧಾನ: ವಿಶ್ಲೇಷಣಾ ವಿಧಾನ, ಸಂಶ್ಲೇಷಣಾ ವಿಧಾನ, ಅನುಗಮನ ವಿಧಾನ, ನಿಗಮನ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ನಿಗಮನ ವಿಧಾನ. 65ನೇ ಪ್ರಶ್ನೆ. ಒಂದು ಪರಿಕಲ್ಪನೆಯನ್ನು ಆಯ್ತಾಯ್ತಲ್ಲ. 66ನೇ ಪ್ರಶ್ನೆ. ಪರಿಕಲ್ಪನೆಯ ಗಳಿಕೆಯ ಮಾದರಿಯ ಉದ್ದೇಶವು ಈ ಅಂಶವನ್ನು ಬೆಳೆಸುವುದಾಗಿದೆ: ಪರಿಕಲ್ಪನೆ ಮೂಡಿಸುವಿಕೆ, ಆಲೋಚನಾ ತಂತ್ರಗಳು, ಪರಿಕಲ್ಪನೆ ಸಂವರ್ಧನೆ, ಪರಿಕಲ್ಪನೆಯ ಗ್ರಹಿಕೆ. ಇದಕ್ಕೆ ಸರಿಯಾದ ಉತ್ತರ ಆಲೋಚನೆಯ ತಂತ್ರಗಳು. ಶಾಲೆ ಮತ್ತು ಸಮಾಜ ಹಾಗೂ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಎಂಬ ತಮ್ಮ ಪುಸ್ತಕಗಳಲ್ಲಿ ಜಾನ್ ಡ್ಯೂಯಿ ಅವರು ಈ ಅಂಶದ ಪ್ರಾಮುಖ್ಯತೆಯ ಬಗ್ಗೆ ಒತ್ತು ನೀಡಿದ್ದಾರೆ: ವ್ಯಕ್ತಿಗಳಲ್ಲಿ ಕಲಿಕೆ, ವ್ಯಕ್ತಿಗಳ ನಡವಳಿಕೆ, ವ್ಯಕ್ತಿಗಳ ಸಾಮಾಜೀಕರಣ, ವ್ಯಕ್ತಿಗಳ ಸ್ವಾತಂತ್ರ್ಯ. ಇದಕ್ಕೆ ಸರಿಯಾದ ಉತ್ತರ ವ್ಯಕ್ತಿಗಳ ಸಾಮಾಜೀಕರಣ. 68ನೇ ಪ್ರಶ್ನೆ. ಆಲೋಚನಾ ವಿಚಾರಗಳ ಮೂಲ ಅಂಶಗಳು: ಪರಿಕಲ್ಪನೆಗಳು, ಸಾಮಾನ್ಯೀಕರಣಗಳು, ಪ್ರತಿಬಿಂಬಗಳು, ಮಾಹಿತಿ. ಆಯ್ಕೆ 1 AD, 2 CD, 3 BCD, 4 ABC. ಇದಕ್ಕೆ ಸರಿಯಾದ ಉತ್ತರ ABC. 69ನೇ ಪ್ರಶ್ನೆ. ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನೆ ವಿಕಸನಗೊಳ್ಳುವ ಅವಧಿ: ಔಪಚಾರಿಕ ಕ್ರಿಯಾವಧಿ, ಪೂರ್ವ ಕ್ರಿಯಾವಧಿ, ಮೂರ್ತ ಕ್ರಿಯಾವಧಿ, ಗತಿ ಸಂವೇದನಾವಧಿ. ಇದಕ್ಕೆ ಸರಿಯಾದ ಉತ್ತರ ಔಪಚಾರಿಕ ಕ್ರಿಯಾವಧಿ. 70ನೇ ಪ್ರಶ್ನೆ. ವಿವಿಧ ಸಾಧನಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಿ ಫಲಿತಾಂಶವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೀಗೆಂದು ಕರೆಯುತ್ತಾರೆ: ಪರೀಕ್ಷೆ, ಮೌಲ್ಯಾಂಕನ, ಮಾಪನ, ಮೌಲ್ಯಮಾಪನ. ಇದಕ್ಕೆ ಸರಿಯಾದ ಉತ್ತರ ಮೌಲ್ಯಾಂಕನ. ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳು ಭಾಷೆಗೆ ಸಂಬಂಧಿಸಿದಂತೆ ಈ ಅಂಶದ ಬಗ್ಗೆ ಹೆಚ್ಚೇನು ಸಮಸ್ಯೆ ಹೊಂದಿರುವುದಿಲ್ಲ: ವಾಕ್ಯದ ರಚನೆ, ಪದಗಳ ಅರ್ಥದ ಗ್ರಹಿಕೆ, ವ್ಯಾಕರಣದ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದು, ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳು. ಇದಕ್ಕೆ ಸರಿಯಾದ ಉತ್ತರ 4ನೇದು ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳು. 72ನೇ ಪ್ರಶ್ನೆ. ರಚನಾತ್ಮಕ ತರಗತಿ ಕೋಣೆಗಳಲ್ಲಿ ನೂತನ ಸಂಜ್ಞಾನಾತ್ಮಕ ಸಂರಚನೆಗಳು ಆವಿರ್ಭವಿಸುವುದರ ಮೂಲಕ ಆಗುವ ಪರಿವರ್ತನೆಯ ಪರಿಣಾಮ: ನೂತನ ಅರ್ಥಗ್ರಹಿಕೆ ಸೃಷ್ಟಿ, ನೂತನ ಮಾಹಿತಿಯ ಸಂಗ್ರಹಣೆ, ಜ್ಞಾನಾರ್ಜನೆ, ಜ್ಞಾನದ ಪುನರುತ್ಪಾದನೆ. ಇದಕ್ಕೆ ಸರಿಯಾದ ಉತ್ತರ ನೂತನ ಅರ್ಥಗ್ರಹಿಕೆ ಸೃಷ್ಟಿ. 73ನೇ ಪ್ರಶ್ನೆ. ವೈಗೋಸ್ಕಿಯವರ ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗುತ್ತದೆ: ಮೊದಲನೆಯದು ಅಂತರ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯಾ ಪ್ರಕ್ರಿಯೆ, ಅಂತರ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತರ ಅನುಕ್ರಿಯಾ ಪ್ರಕ್ರಿಯೆ, ಅಂತಹ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತರ ಅನುಕ್ರಿಯಾ ಪ್ರಕ್ರಿಯೆ, ಅಂತಹ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯಾ ಪ್ರಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರ ಅಂತರ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯಾ ಪ್ರಕ್ರಿಯೆ. ಕಲಿಕೆ,
74ನೇ ಪ್ರಶ್ನೆ, ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆ ಪ್ರಕ್ರಿಯೆ. ಕಲಿಕೆಯು ಈ ವ್ಯಾಖ್ಯೆಯನ್ನು ನೀಡಿದವರು ವುಡ್ವರ್ತ್, ಥಾರ್ಂಡೈಕ್, ಕ್ರೋ ಮತ್ತು ಕ್ರೋ, ಗಾರ್ಡನರ್ ಮರ್ಫಿ. ಇದಕ್ಕೆ ಸರಿಯಾದ ಉತ್ತರ ಗಾರ್ಡನರ್ ಮರ್ಫಿ. ವುಡ್ವರ್ತ್ ಅವರ ಪ್ರಕಾರ ಕಲಿಕೆ ಎಂದರೆ ಅನುಭವಗಳು ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆ ತರುವ ಯಾವುದೇ ಚಟುವಟಿಕೆ ಕಲಿಕೆ ಅಂತ ಅರ್ಥ ಆಗುತ್ತೆ. ಥಾರ್ಂಡೈಕ್ರವರ ಪ್ರಕಾರ ಪ್ರಯತ್ನ ಪ್ರಮಾದದ ಮೂಲಕ ಕಲಿಯುವುದೇ ಕಲಿಕೆ ಎಂದು ಅರ್ಥ ಆಗುತ್ತದೆ. 75ನೇ ಪ್ರಶ್ನೆ, ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನಾಧಾರಿತ ನಡವಳಿಕೆ ಅಂತಂದರೆ ಮೊದಲನೇದು ಆಂಗಿಕ ಸಂಜ್ಞೆಗಳು, ಮಾತನಾಡುವಿಕೆ, ಅಶಾಬ್ದಿಕ ಚಿಹ್ನೆಗಳು, ಸಾಂಕೇತಿಕ ಪ್ರತಿನಿಧಿಸುವಿಕೆ. ಇದಕ್ಕೆ ಸರಿಯಾದ ಉತ್ತರ ಮಾತನಾಡುವಿಕೆ. 76ನೇ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು? ಪ್ರಶ್ನೆ ಸಮಂಜಸವಾಗಿರಬೇಕು. ಪ್ರಶ್ನೆಯು ಹೆಚ್ಚು ವೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು. ಪರ್ಯಾಯಗಳು ಏಕರೂಪವಾಗಿರಬೇಕು. ಪರ್ಯಾಯಗಳು ವಿವಿಧ ಸ್ವರೂಪ ಹೊಂದಿರಬೇಕು. ಆಯ್ಕೆ 1 ABCD, ಆಯ್ಕೆ 2 ABD, ಆಯ್ಕೆ 3 ACD, ಆಯ್ಕೆ 4 ABC. ಇದಕ್ಕೆ ಸರಿಯಾದ ಉತ್ತರ ABC. 77ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂತಹ ಅಪೇಕ್ಷೆ ಮತ್ತು ತನ್ನ ಅಂತಃಸತ್ವವನ್ನು ಮನಗಾಣುವ ಅವಶ್ಯಕತೆ, ಮನೋವೈಜ್ಞಾನಿಕ ಅವಶ್ಯಕತೆ, ಗೌರವ ಅವಶ್ಯಕತೆ, ಸಂಜ್ಞಾನಾತ್ಮಕ ಅವಶ್ಯಕತೆ, ಸ್ವ ಯಥಾರ್ಥೀಕರಣದ ಅವಶ್ಯಕತೆ. ಇದಕ್ಕೆ ಸರಿಯಾದ ಉತ್ತರ ಮನೋವೈಜ್ಞಾನಿಕ ಅವಶ್ಯಕತೆ. 78ನೇ ಪ್ರಶ್ನೆ, ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ನಿಯಂತ್ರಿಸಲ್ಪಡುತ್ತವೆ. ಪೂರ್ವ ಸಾಂಪ್ರದಾಯಬದ್ಧ ನೈತಿಕತೆ ಹಂತ, ಸಾಂಪ್ರದಾಯಬದ್ಧ ನೈತಿಕತೆ ಹಂತ, ಪೂರ್ವೋತ್ತರ ಸಾಂಪ್ರದಾಯಬದ್ಧ ನೈತಿಕತೆ ಹಂತ, ಮೇಲಿನ ಎಲ್ಲ 3 ಹಂತಗಳು. ಇದಕ್ಕೆ ಸರಿಯಾದ ಉತ್ತರ ಸಾಂಪ್ರದಾಯಬದ್ಧ ನೈತಿಕ ಹಂತ. 79ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಹಚ್ಚಬಹುದು. ಸಾಧನೆ ಪರೀಕ್ಷೆಗಳು, ನೈದಾನಿಕ ಪರೀಕ್ಷೆಗಳು, ಮುನ್ನರಿವು ಪರೀಕ್ಷೆಗಳು, ಮೌಲ್ಯಾಂಕನ ಸೂಚಿ. ಇದಕ್ಕೆ ಸರಿಯಾದ ಉತ್ತರ ನೈದಾನಿಕ ಪರೀಕ್ಷೆಗಳು. 80ನೇ ಪ್ರಶ್ನೆ, ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಗಳಾಗಿವೆ? ಭಾಷಾಶಾಸ್ತ್ರ, ಸಂಗೀತ ವಿಶ್ಲೇಷಣಾತ್ಮಕ, ಸಂಗೀತ ಸ್ನಾಯು ಸಂವೇದಿ, ಸೌಂದರ್ಯ ಪ್ರಜ್ಞೆ, ಅವಕಾಶ ಸಂಗೀತ ಸ್ನಾಯು ಸಂವೇದಿ, ತಾರ್ಕಿಕ ಗಣತೀಯ ಭಾಷಾಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಅವಕಾಶ ಸಂಗೀತ ಸ್ನಾಯು ಸಂವೇದಿ. ಆಟಗಳ ನಿಯಮಗಳು ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ. ಪೋಷಕರು, ಒಡಹುಟ್ಟಿದವರು, ಸಮವಯಸ್ಕರು, ಶಿಕ್ಷಕರು. ಇದಕ್ಕೆ ಸರಿಯಾದ ಉತ್ತರ ಸಮವಯಸ್ಕರು. ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಸನಾತ್ಮಕ ಅಸ್ವಸ್ಥತೆ, ಭೌತಿಕ ಅಸ್ವಸ್ಥತೆ, ಸೆರೆಬ್ರಲ್ ಪಾಲ್ಸಿ, ಅವಧಾನ ಕೊರತೆ, ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ, ಶ್ರವಣ ಸಂಸ್ಕರಣ ಅಸ್ವಸ್ಥತೆ. ಇದಕ್ಕೆ ಸರಿಯಾದ ಉತ್ತರ ಅವಧಾನ ಕೊರತೆ, ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ. ಕಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ 2 ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡಿದ್ದರೆ ಒಂದು ಅಂಶದ ಸ್ಮರಿಸಿಕೊಳ್ಳುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತದೆ. ಇದು ಸಮರೂಪತೆ ನಿಯಮ, ಸಮೀಪಸ್ಥತೆ ನಿಯಮ, ವ್ಯತಿರಿಕ್ತತೆ ನಿಯಮ, ವಿಶದೀಕರಿಸುವ ನಿಯಮ. ಇದಕ್ಕೆ ಸರಿಯಾದ ಉತ್ತರ ಸಮೀಪಸ್ಥತೆ ನಿಯಮ. ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತದೆ. ಪಾರ್ಶ್ವ ಆಲೋಚನೆ, ಮೂರ್ತ ಕಾರಣೀಕರಿಸುವಿಕೆ, ಅಮೂರ್ತ ಆಲೋಚನೆ, ಅಮೂರ್ತ ಆಲೋಚನೆ. ಇದಕ್ಕೆ ಸರಿಯಾದ ಉತ್ತರ ಅಮೂರ್ತ ಆಲೋಚನೆ. ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆಯನ್ನು ಹೀಗೆನ್ನುತ್ತಾರೆ: ಸಾಮಾಜೀಕರಣ, ಕಲಿಕೆ, ಪರಸ್ಪರ ಅನುಕ್ರಿಯೆ, ಪರಿವರ್ತನೆ. ಇದಕ್ಕೆ ಸರಿಯಾದ ಉತ್ತರ ಸಾಮಾಜೀಕರಣ. IOWA ಸ್ಕೂಲ್ ಆಫ್ ಅಮೆರಿಕನ್ ಎಜುಕೇಷನಲ್ ಸೈಕಾಲಜಿಸ್ಟ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶಗಳೆಂದರೆ ಆನುವಂಶೀಯತೆ, ಪರಿಸರ. ಆನುವಂಶೀಯತೆ ಹಾಗೂ ಪರಿಸರ. ಆನುವಂಶೀಯತೆಯೂ ಅಲ್ಲ, ಪರಿಸರವೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಪರಿಸರ. ಅದುಮಿಟ್ಟ ಭಾವನೆಗಳನ್ನು ಹೊರಹಾಕುವುದು ಅವಶ್ಯಕವಾಗಿರುವುದು ಆಸಕ್ತಿಯನ್ನು ಕೆರಳಿಸಲು, ಅವಧಾನವನ್ನು ಸೆಳೆಯಲು, ಜೀವಿಯ ಸ್ವಾಸ್ಥ್ಯಕ್ಕಾಗಿ, ಸಂಜ್ಞಾನಾತ್ಮಕ ಬೆಳವಣಿಗೆಗಾಗಿ. ಇದಕ್ಕೆ ಸರಿಯಾದ ಉತ್ತರ ಜೀವಿಯ ಸ್ವಾಸ್ಥ್ಯಕ್ಕಾಗಿ. 88ನೇ ಪ್ರಶ್ನೆ, ಮಾದರಿಯನ್ನು ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಗಳಲ್ಲಿ ಹೆಚ್ಚು ಸ್ವತಂತ್ರರಾಗುತ್ತಾ ಹೋದಂತೆ ಕ್ರಮೇಣವಾಗಿ ಹಿಂಪಡೆದುಕೊಳ್ಳುವ ತಾತ್ಕಾಲಿಕ ಮಾರ್ಗದರ್ಶನದ ರೂಪವನ್ನು ಹೀಗೆಂದು ಕರೆಯುತ್ತಾರೆ: ಒತ್ತಾಸೆ, ಚೌಕಟ್ಟು, ಜೋಡಣೆ, ನಮೂನೆ. ಇದಕ್ಕೆ ಸರಿಯಾದ ಉತ್ತರ ಚೌಕಟ್ಟು. ಸ್ಕಾಫೋಲ್ಡಿಂಗ್.
ಟಾರೆನ್ಸ್ ಅವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವುದು, ಒಮ್ಮುಖ ಆಲೋಚನೆಗಳಿಗೆ ಅವಕಾಶ ಕಲ್ಪಿಸುವುದು, ಸಾಕಷ್ಟು ಅಭ್ಯಾಸಗಳನ್ನು ನೀಡುವುದು, ವಿಚಾರಗಳ ಪುನರುತ್ಪಾದನೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು. ಇದಕ್ಕೆ ಸರಿಯಾದ ಉತ್ತರ ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವುದು. ಜೆರೋಮ್ ಬ್ರೂನರ್ ಅವರ ಪ್ರಕಾರ ಮಕ್ಕಳಲ್ಲಿನ ಕಲಿಕಾ ಪ್ರಕ್ರಿಯೆಯು ಕ್ರಮಾನುಗತವಾಗಿ ಈ 3 ಹಂತಗಳನ್ನು ಅನುಸರಿಸುತ್ತದೆ. ಸಾಂಕೇತಿಕ ಬಿಂಬ, ಚಟುವಟಿಕೆ ಆಧಾರಿತ ಬಿಂಬ ಸಾಂಕೇತಿಕ, ಚಟುವಟಿಕೆ ಆಧಾರಿತ ಸಾಂಕೇತಿಕ ಬಿಂಬ ಚಟುವಟಿಕೆ ಆಧಾರಿತ ಸಾಂಕೇತಿಕ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು, ಚಟುವಟಿಕೆ ಆಧಾರಿತ ಬಿಂಬ ಸಾಂಕೇತಿಕ. 90 ಪ್ರಶ್ನೆಗಳನ್ನು ಬಿಡಿಸಲಾಗಿದೆ. ಈ ಒಂದು ಪ್ರಶ್ನೆಗಳು ನಿಮ್ಮ ಒಂದು ಕಲಿಕೆಗೆ ಸಹಾಯಕವಾಗುತ್ತದೆ ಎಂದು ಭಾವಿಸುತ್ತೇನೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.